ಯಾರಿಗೇನೆ ಹೇಳಿ, ನಾನಂತೂ ಇದನ್ನ ಕೇಳಕ್ ತಯಾರಿಲ್ಲ. ಅರ್ಚ್ಕೋಬೇಡ ಗೌರಿ, ಈಗೇನ್ ಭೂಕಂಪ ಆಗಿಲ್ಲ. ಭೂಕಂಪ ಆಗ್ಲಿ ಬಿಡ್ಲಿ, ಈ ಮನೇಲಿ ವಿಚಾರ ಮಾಡಿದೆ ನಾನು ಯಾರ ಮಾತಕ್ಕೂ ತಲೆ ತಗ್ಸಲ್ಲ ಅಮ್ಮ. ನಮ್ಮ ಆಚಾರ ವಿಚಾರ ಸಂಸ್ಕಾರನ ಬಿಟ್ಟಿರೋದಕ್ಕೆ ನಾನಂತೂ ತಯಾರಿಲ್ಲ. ಇವಳು ಮಾಡಾಕಿದ್ದೀನ ನೀವುಗಳು ಬೇಕಾಗ್ತೀನಿ, ಆದ್ರೆ ನಾನು ನನ್ನ ಮಕ್ಕಳು ಅದ್ರಲ್ಲಿ ಬಂದಾಗ್ಲೂ ಕೂಡ ಮುಟ್ಟಲ್ಲ. ಗೌರಿ, ನಾಲ್ಗೆ ಮೇಲೆ ಬಿಗಿ ಹೇಳಿ. ಬೇಡಮ್ಮವ್ರೆ, ನನ್ನ ಸಲುವಾಗಿ ನೀವು ಜಗಳ ಆಡೋದು ಬೇಡ. ನಾನು ಅಡುಗೆ ಮಾಡೋಕ್ಕಿಲ್ಲ ಬಿಡಿ. ಅಮ್ಮವ್ರೆ, ನೀವೇ ಮನೆ ಮಹಾಲಕ್ಷ್ಮಿ, ನಿಮ್ಗಳ ಸಂಬಂಧನ ಹೊಡೆಯೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಮ್ಮವ್ರೆ, ನೀವು ಇವನು ಚಿಂತೆ ಮಾಡ್ಕೋಬೇಡಿ. ನಾನು ಅಡುಗೆನ ಹೊರಗಡೆ ಮಾಡ್ಕೋತೀನಿ. ನೀವೆಲ್ಲ ಸಾಮಾನು ಕೊಟ್ಟರೆ ನಂಗೆ ಸಾಕು. ನಶ್ವರದ ನದಿಯಲ್ಲಿ ಸಾಗುತ್ತಿಹುದು ಜೀವನವೆಂಬ ದೋಣಿ. ಅಲೆಯಂತಿದೆ, ಬಿರುಗಾಳಿಯಿಂದ ನಲುಗುತ್ತಿದೆ ದೋಣಿ. ಸುಳಿಗಳಲ್ಲಿ ಸಿಲುಕಿ ಸಿಲುಕಿ ಮುಳುಗುತ್ತಿದೆ ಈ ದೋಣಿ.
ಆಮೇಲೆ ಮಾಡ್ತೀನಿ, ನೀನು ಹೋಗು. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗು. ಯಜಮಾನ್ರೆ, ಶ್ರಾವಣಿ ಅಮ್ಮವರು ಇನ್ನೂ ಊಟ ಮಾಡಿಲ್ವಂತೆ. ಇನ್ನೂ ಊಟ ಮಾಡಿಲ್ವಾ? ಇಲ್ಲ, ಊಟನೆಲ್ಲ ಹಂಗೆ ವಾಪಸ್ ಕಳಿಸೋರಂತೆ. ಯಾಕೆ ಅಂದರೆ ಅವರಿಗೂ ಗೊತ್ತು ನೀವಿನ್ನೂ ಊಟ ಮಾಡಿಲ್ಲ ಅಂತ. ನೀವೇ ಊಟ ಮಾಡ್ತಿದ್ರೆ ಅವ್ರು ಹೆಂಗೆ ಊಟ ಮಾಡ್ತಾರೆ ನೀವೇ ಹೇಳಿ? ಶ್ರಾವಣಿ ಅಮ್ಮವ್ರು ಹಸ್ಕೊಂಡಿದ್ರೆ ನಿಮ್ಮ ಮನಸ್ಸು ತಡಿತಾಯ್ತಾ? ಅದಕ್ಕೆ ತಗೊಳ್ಳಿ, ಅವ್ರಿಗೋಸ್ಕರನಾದರೂ ಊಟ ಮಾಡಿ ಯಜಮಾನ್ರೆ. ತಗೊಳ್ಳಿ ಯಜಮಾನ್ರೆ. ಅವಳಿಗೆ ಹೋಗಿ ಊಟ ಕೊಡು. ಊಟ ಆಗಿದೆ, ಅವಳಿಗೆ ಹಚ್ಕೊಂಡಿರೋದು ಬೇಡ ಅಂತ ಹೇಳು. ನಾ ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೇ? ಚಟ್ನಿ ಸೊಪ್ಪನ್ನ ಚಂದ ಮಳ್ಳು ಮಾಡಿ ಪುಟ್ಟಿಗೆ ಹಾಕೊಂಬಿಡು. ಜೀವನದಾಗೆ ಉದ್ಧಾರ ಆಯ್ತು ಕಣ್ಣೆ, ದೊಡ್ಡ ಮುಂಡೆದೆ. ನಾ ಹೇಳ್ದಂಗೆ ಕೇಳು, ಒಳ್ಳೇದಾಯ್ತದೆ. ಹೋಗು. ಯಾರದು ಬಂದು ಸಾಯ್ಬಾರ್ದಾ?
ಅದು ಬದಲಾಯಿಸ್ಬೇಕಿತ್ತು. ಸರಿ. ಯಜಮಾನ್ರೆ, ನಾನು ಹೊರಡ್ತೀನಿ. ಮದುವೆ ಆದಾಗಿಂದ ಇಲ್ಲಿವರೆಗೂ ನೀನು ₹1 ಸಂಪಾದನೆ ಮಾಡಿದ್ದನ್ನ ನಾನು ನೋಡಿಲ್ಲ. ನಂಬೇಕಂತ ನಿನ್ನ ಅಲ್ಲ, ಈಗ ನನ್ನ ಕರ್ಕೊಂಡ್ ಬಂದಿದ್ಯಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತೀಯ? ನನ್ನ ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ತೀಯ? ಕವಿತೆ ಬರ್ಕೊಂಡ ಅಥವಾ ಆ ನಿನ್ ಕೊಳಲು ಓದ್ಕೊಂಡ? ಪ್ಲೀಸ್ ಶ್ರೀ, ನನ್ನನ್ನ ಕ್ಷಮಿಸ್ಬಿಡು. ಸುಖವಾಗಿ ನೆಮ್ಮದಿಯಾಗಿರೋ ಜೀವನನ ಬಿಟ್ಟು ನಿನ್ನ ಸ್ವತಂತ್ರ ಜೀವನಕ್ಕೆ ನಾನು ಬರಲ್ಲ. ಅಂತ ಜೀವನ ನನಗೆ ಬೇಕಾಗೂ ಇಲ್ಲ. ಅವ್ವ, ನೀನು ಯಾಕವ್ವ ನನ್ನನ್ನು ಜಗದೀಶ್ನ ಕೊನೆ ಕಳಿಸ್ದೆ? ಜಮಿನಿ, ಯಾಕೆ ಏನು ಅಂತ ನೀ ಕೇಳಬಾರ್ದು. ನಾ ಹೇಳ್ದಂಗೆ ನೀನು ಮಾಡಬೇಕು ಆಟಯ್ಯ. ನೀನು ಒಳ್ಳೇದಕ್ಕೆ ಅಲ್ವಾ? ನಾ ಏನು ಜಮುನಿ ಯಾಕೆ ಹಿಂಗೆ ಬಟ್ಟೆ ಹಾಕೊಂಡವಳೆ? ಅಲ್ಲ, ನಾನು ನೋಡಿದ ತಕ್ಷಣ ಚಂದ್ರಬಯ್ಯ ಜಮುನಿ ಹಂಗೆ ಹೇಳ್ಕೊಂಡು ಹೋದ್ಲು ಅಂತ. ಇಲ್ಲಿ ಏನೋ ನಡೀತಾ ಐತೆ. ಕರೆದ್ರಂತೆ. ಹೌದಮ್ಮ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಈಗ ತಾನೇ ದೊಡ್ಡ ಭಾವನವ್ರು ಬಂದು ಹೋದ್ರು. ಮನ್ಸಿಗೆ ತುಂಬ ಬೇಜಾರಾಗುವಂಥ ಸುದ್ದಿ ಹೇಳಿದ್ರು.
ಇದೆಯಂತೆ. ಆದ್ರೆ ಇನ್ನೂ ಒಂದು ವಿಷಯ ಹೇಳಿದ್ರು, ಇದ್ರಲ್ಲಿ ಹೆದರ್ಕೊಳ್ಳೋ ಅಂತದ್ದು ಏನೂ ಇಲ್ಲ, ಇದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ರು. ಆದ್ರೆ ಅದು ನಮ್ಮ ಶ್ರಾವಣಿ ಕೈಯಲ್ಲಿದೆ. ಏನಿಲ್ಲ, ನಮ್ಮ ಮನೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ನಿಟ್ಟು ಉಪವಾಸದಲ್ಲಿ ರಾಹು ಕಾಲಕ್ಕೂ ಮುಂಚೆ ಹೆಂಡತಿ ಆದವಳು ಭಕ್ತಿಯಿಂದ ಉರುಳು ಸೇವೆ ಮಾಡ್ಬೇಕಂತೆ. ಆಮೇಲೆ ಶ್ರೀಕಾಂತನ ಹೆಸರಲ್ಲಿ ಅವತ್ತಿನ ದಿನ ಪೂಜೆ ಮಾಡಿಸ್ಬೇಕಂತೆ. ಅಷ್ಟು ಮಾಡಿದ್ರೆ ಪರಿಹಾರ ಆಗೋಗತ್ತಂತೆ, ಸಮಸ್ಯೆ ಮಂಜುಳಂಗೆ ಕರ್ಗೋಗತ್ತಂತೆ. ಶ್ರಾವಣಿ, ಏನಂತೀಯಮ್ಮ? ಏನಮ್ಮ ಇದು ಈ ಕಾಲದಲ್ಲೂ? ಅಮ್ಮ, ಈ ಉರುಳು ಸೇವೆ ಎಲ್ಲ ಇಲ್ಲಮ್ಮ, ನನ್ನ ಕೈಲಿ ಆಗಲ್ಲಮ್ಮ. ಶ್ರಾವಣಿ, ದೊಡ್ಡವ್ರ ಮಾತನ್ನ ಅಲಕ್ಷ್ಯ ಮಾಡಬೇಡ. ಅವ್ರೇನ್ ಮೂರ್ಖರ? ತಿಳಿದವರು, ಅನುಭವಿಸ್ತರು. ಅದಕ್ಕೆ ಅವ್ರು ಹೇಳ್ತಾರೆ. ನೋಡು, ಇಷ್ಟಕ್ಕೂ ಇದು ಯಾರಿಗೋಸ್ಕರ ಹೇಳೋದು ಹೇಳು? ನಿನ್ ಒಳ್ಳೇದಕ್ಕೆ ತಾನೆ. ಶ್ರೀಕಾಂತಂಗೆ ಹೆಂಡತಿಯಾಗಿ ನೀನಲ್ದೆ ಬೇರೆ ಯಾರು ಮಾಡ್ತಾರೆ ಹೇಳು? ಇಲ್ಲ, ಇನ್ನೂ ಒಂದು ವಿಷಯ ಹೇಳಿದ್ರು ಮಗಳೇ, ಈ ಸೇವೆ ಮಾಡಿದ್ರೆ ನಿನಗೆ ಏನೇ ತೊಂದರೆ ಇರಲಿ, ವರ್ಷದೊಳಗೆ ಗಂಡು ಮಗುನೂ ಆಗತ್ತಂತೆ. ನೋಡು, ಒಂದೇ ಒಂದು ದಿವಸ, ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು ಮಡಿಯಲ್ಲಿ ಸ್ನಾನ ಮಾಡಿ ಒಂದು ತೊಟ್ಟು ನೀರು ಕುಡಿದೆ ಭಕ್ತಿಯಿಂದ ಉರುಳು ಸೇವೆ ಮಾಡಮ್ಮ, ಎಲ್ಲ ಒಳ್ಳೇದಾಗತ್ತೆ. ಮಾಡ್ತೀಯಾ? ನನ್ನ ಮಾತು ಕೇಳ್ತೀಯಾ? ಜಾಣೆ. ಮಲ್ಲಿ, ಈ ವಿಷಯ ಎಲ್ಲ ನೀನು ಶ್ರೀಕಾಂತನ್ಗೆ ಹೇಳು. ಅವನ್ನ 4:15ಗೆ ಎಬ್ಬಿಸ್ಬಿಡು. ನಾನು ಶ್ರೀಕಾಂತ, ಶ್ರಾವಣಿ ಬೆಳಗಾಗತ್ಲು ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಆಯ್ತು ಮೋರೆ. ಒಟ್ಟಿನಲ್ಲಿ ನನ್ನ ಶ್ರೀಕಾಂತನ್ಗೆ ಒಳ್ಳೇದಾಗಬೇಕು. ಬೇರೆ ಕಾಪಾಡೋ ತಂದೆ ಅವನ್ನ. ಮದುವೆ ಆದಾಗಿಂದ ಇಲ್ಲಿವರೆಗೂ ನೀನು 1 ರೂಪಾಯಿ ಸಂಪಾದನೆ ಮಾಡಿದ್ದನ್ನ ನಾನು ನೋಡಿಲ್ಲ. ಅಲ್ಲ, ಈಗ ನನ್ನನ್ನ ಕರ್ಕೊಂಡ್ ಬಂದಿದ್ಯಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತೀಯ? ನನ್ನ ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ತೀಯಾ? ಮೊದಲನೇದಾಗಿ ಊಟ, ಬಟ್ಟೆ, ಓದು, ಬರಹ ಎಲ್ಲ ಕೊಟ್ಟಿದ್ದೀನೋ? ಅದೆಲ್ಲ ಕೊಟ್ಬಿಡು. ಸುಖವಾಗಿ ನೆಮ್ಮದಿಯಾಗಿರೋ ಜೀವನನ ಬಿಟ್ಟು ನಿನ್ ಸ್ವತಂತ್ರ ಜೀವನಕ್ಕೆ ನಾನು ಬರಲ್ಲ. ಅಂತ ಜೀವನ ನನಗೆ ಬೇಕಾಗೂ ಇಲ್ಲ. ನನ್ನ ಗುಣ ಎಲ್ಲ ಅದು ನಿನ್ನಲ್ಲಿದೆ. ಅದನ್ನು ತೀರಿಸೋ ಸಮಯ ಈಗ ಬಂದಿದೆಯೋ? ಈಗ ಬಂದಿದೆ. ನಡೆ. ನಿಮ್ಮಪ್ಪ ಹೇಳಿದ ಒಂದು ಚಿಕ್ಕ ಕೆಲಸನ ಮಾಡೋಕ್ಕಾಗಲಿಲ್ಲ ನಿನ್ ಕೈಲಿ. ಇನ್ನು ನನ್ನನ್ನ ಬೆಂಗಳೂರು ಕರ್ಕೊಂಡ್ ಬಂದು ಜೀವನ ಮಾಡ್ತೀನಿ ನೀನು. ಎಷ್ಟು ದಿವಸ ನಾಡ ಸಾಕು. ಇವತ್ತು ನಾನು ಹೇಳಿದ ಕೆಲಸ ಮಾಡಬೇಕು. ಬಲವಂತ ಮಾಡೋ ಇಲ್ಲ ಒಪ್ಪಿಸ್ತೀಯೋ? ಅದು ನಿನಗೆ ಬಿಟ್ಟಿದ್ದು. ಗಂಡಸಾದವನು ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು. ಅವನ ಗಂಡು